ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಾ ಇದ್ದೀರಾ ಟೆಕ್ ರಿಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಯಾಮ್ಸಂಗ್ 1.510 5 ಸ್ಟಾರ್ ಮಾಡಲ್ 2024 ಮಾಡಲ್ನ ಫುಲ್ ರಿವ್ಯೂ ಆದರೆ ನೋಡೋಣ. ನೀವೇನಾದ್ರು ಇದನ್ನು ಆನ್ಲೈನಲ್ಲಿ ಬುಕ್ ಮಾಡ್ತೀರಾ ಅಂತಂದರೆ ಆನ್ಲೈನಲ್ಲಾಗಲಿ ಆಫ್ಲೈನಲ್ಲಾಗಲಿ ಇದು ನಮಗೆ 2 ಬಾಕ್ಸ್ ಬರುತ್ತೆ. ಒಂದು ಇಂಡೋರ್ ಯೂನಿಟ್ ಬಾಕ್ಸು, ಮತ್ತೊಂದು ಔಟ್ಡೋರ್ ಯೂನಿಟ್ ಬಾಕ್ಸು. ಈ ಬಾಕ್ಸಲ್ಲಿ ಏನೇನೆಲ್ಲ ಬರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಇಂಡೋರ್ ಯೂನಿಟ್ ಬಾಕ್ಸ್ನಲ್ಲಿ ರಿಮೋಟ್ಗೆ ಬೇಕಾಗಿರುವಂಥ ಶೆಲ್ಲು ಇವರೇ ಕೊಡ್ತಾರೆ. ವಾರಂಟಿ ಕಾರ್ಡ್ ಇರುತ್ತೆ, ಕಾಪರ್ ಪೈಪ್ ಇರುತ್ತೆ, ಕಂಪ್ರೆಸರ್ ಇರುತ್ತೆ, ಮತ್ತು ಇಂಡೋರ್ ಯೂನಿಟ್ಗೂ ಮತ್ತು ಔಟ್ಡೋರ್ ಯೂನಿಟ್ಗೂ ಕನೆಕ್ಟ್ ಮಾಡೋಕ್ಕೆ ಒಂದು ವಯರ್ ಇರುತ್ತೆ. ಇದು ಓವರಾಲ್ ಆಗಿ ಬಾಕ್ಸಲ್ಲಿ ಬರುವಂಥ ಕಂಟೆಂಟು. ಇನ್ನು ಇದರ ಡಿಸೈನ್ ಬಗ್ಗೆ ಮಾತಾಡೋದಾದರೆ ಸ್ಯಾಮ್ಸಂಗು ಮತ್ತು LG ಡಿಸೈನ್ ನಮಗೆ ನೋಡೋಕ್ಕೆ ತುಂಬ ಪ್ಲೈನ್ ಆಗಿ ಚೆನ್ನಾಗಿರುತ್ತೆ. ಇದರ ಡಿಸೈನಲ್ಲಿ ನಮಗೆ ಡಿಸ್ಪ್ಲೇ ಇರುತ್ತೆ ಮತ್ತು 5 ಸ್ಟಾರ್ ರೇಟಿಂಗ್ ಇರುತ್ತೆ. ಇದು ಇದರ ಓವರಾಲ್ ಡಿಸೈನು. ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದಾಗೆ ನೀವು ಇದನ್ನು ಆನ್ಲೈನಲ್ಲಿ ಏನಾದ್ರು ಪರ್ಚೇಸ್ ಮಾಡಿದಾಗ ಇದು ನಿಮಗೆ ಡೆಲಿವರಿ ಆದಮೇಲೆ ಇನ್ಸ್ಟಾಲೇಷನ್ ಪರ್ಸನ್ ಬರೋವರೆಗೂ ಬಾಕ್ಸ್ನ ಓಪನ್ ಮಾಡಬೇಡಿ. ಯಾಕೆಂದರೆ ಇದರಲ್ಲಿ ಒಂದು ವೇಳೆ ಕಾಪರ್ ಏನಾದರೂ ಮಿಸ್ ಆಯಿತು ಅಂತಂದರೆ ನಿಮಗೆ ಅದರ ರೀಫಂಡನ್ನು ವಾಪಸ್ ಬರೋಲ್ಲ. ಸೊ ಹಾಗಾಗಿ ಅವ್ರು ಬರೋವರೆಗೂ ಅವ್ರ ಕೈಯಲ್ಲೇ ಓಪನ್ ಮಾಡಿಸಿ. ಒಂದು ವೇಳೆ ಏನಾದರೂ ಮಿಸ್ ಆಗಿದ್ರೂ ಕೂಡ ಅವರೇ ಕಂಪ್ಲೇಂಟ್ನ ರೇಸ್ ಮಾಡ್ತಾರೆ, ಅದರ ಅಮೌಂಟ್ ನಿಮಗೆ ರೀಫಂಡ್ ಆಗುತ್ತೆ. ಇನ್ನು ಇನ್ಸ್ಟಾಲೇಷನ್ ಕಾಸ್ಟ್ ಬಗ್ಗೆ ಮಾತಾಡ್ಕೊಳ್ಳೋದಾದರೆ ಇದು ನಮಗೆ 1415 ರೂಪಾಯಿ ಆದರೆ ಕಾಸ್ಟ್ ಚಾರ್ಜ್ ಮಾಡ್ತಾರೆ. ಔಟ್ಡೋರ್ ಯೂನಿಟ್ಗೆ ನಮಗೆ 750ರಿಂದ 1000 ರೂಪಾಯಿ ಆದರೆ ಚಾರ್ಜ್ ಮಾಡ್ತಾರೆ. ಬಾಕ್ಸ್ನಲ್ಲಿ ನಮಗೆ ಔಟ್ಡೋರ್ಗೆ ಸ್ಟ್ಯಾಂಡ್ ಬರೋಲ್ಲ. ಈ ಬಾಕ್ಸ್ನಲ್ಲೇ ನಮಗೆ ಕಾಪರು ನಮಗೆ 3 ಮೀಟರ್ ಆದರೆ ಕೊಡ್ತಾರೆ. ಒಂದು ವೇಳೆ ನೀವು ಎಕ್ಸ್ಟ್ರಾ ಏನಾದರೂ ಆಗುತ್ತಂದರೆ ನಿಮಗೇನೋ ಎಕ್ಸ್ಟ್ರಾ ಕಾಪರ್ ಬೇಕು ಅಂತ ಅಂದರೆ 600ರಿಂದ 800 ರೂಪಾಯಿ ಮಧ್ಯದಲ್ಲಿರುತ್ತೆ. ಇನ್ಸ್ಟಾಲೇಷನ್ ಆದಮೇಲೆ ನೀವು ಕಂಪಲ್ಸರಿ ಇದನ್ನು ಮಾಡಲೇಬೇಕಾಗುತ್ತೆ. ಇನ್ಸ್ಟಾಲೇಷನ್ ಪರ್ಸನ್ಸ್ ಬರೋಕ್ಕಿಂತ ಮೊದಲೇ ವೈಟ್ ಸಿಮೆಂಟ್ನ ತಂದು ನೀವು ರೆಡಿಯಾಗಿ ಇಟ್ಕೊಂಡಿರಿ. ಎಲ್ಲ ಆದಮೇಲೆ ಅದನ್ನು ಪ್ರಾಪರಾಗಿ ಸೀಲ್ ಮಾಡೋಕ್ಕೆ ಹೇಳಿ. ನೀವು ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಇಲ್ಲ ಅಂತಂದರೆ ಇಲಿಗಳು ಆರಾಮಾಗಿ ಬಂದು ಪ್ರಾಬ್ಲಮ್ ಮಾಡುತ್ತೆ. ನಿಮ್ಮ AC ಸುಮ್ಮನೆ ಖರಾಬ್ ಆಗ್ತಾ ಇರುತ್ತೆ. ಎರಡನೇದು ಬಂದು ಮುಖ್ಯವಾಗಿ ಗ್ಯಾಸ್ ಲೀಕೇಜ್ ಆಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಸಿ. ನಿಮ್ಮ AC ನೀವು ಇನ್ಸ್ಟಾಲ್ ಮಾಡಿದ್ದಾದಮೇಲೆ ನಿಮಗೆ ಪ್ರಾಪರಾಗಿ ಕೂಲಿಂಗ್ ಬರ್ತಾ ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಗ್ಯಾಸ್ ಲೀಕ್ ಆಗ್ತಾ ಇರುತ್ತೆ. ಹಾಗಾಗಿ ನಿಮಗೆ ಸರಿಯಾಗಿ ಕೂಲಿಂಗ್ ಆಗ್ತಿರಲ್ಲ. ಸೊ ಹಾಗಾಗಿ ಅವರು ಇರೋವಾಗಲೇ ಪ್ರಾಪರಾಗಿ ಗ್ಯಾಸ್ ಲೀಕೇಜ್ ಆಗ್ತಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡಿಸಿ. ಇದರಲ್ಲಿ ನಮಗೆ 5000 ವಾಟ್ಸ್ ಪವರ್ ಇರುತ್ತೆ. ಇದರ ಎಕ್ಸಾಕ್ಟ್ ನೆಟ್ ಕೆಪಾಸಿಟಿ 1.42 ಟನ್ ಇರುತ್ತೆ. ಸೊ ಒನ್ಸ್ ಇನ್ಸ್ಟಾಲೇಷನ್ ಎಲ್ಲ ಆದಮೇಲೆ ಮತ್ತೆ ಇನ್ನೊಂದು ಸರಿ ಇನ್ನೂ ಡೀಟೇಲ್ ಆಗಾದರೆ ನೋಡೋಣ. ಇನ್ಸ್ಟಾಲೇಷನ್ ಆದರೆ ಕಂಪ್ಲೀಟ್ ಆಗಿದೆ. ಆವಾಗಲೇ ಹೇಳ್ದಂಗೆ 1415 ರೂಪಾಯಿ ಆದರೆ ಚಾರ್ಜ್ ಮಾಡಿದ್ರು. ಬಟ್ ಸ್ಟ್ಯಾಂಡಿಗೆ ಮಾತ್ರ ಔಟ್ಡೋರ್ ಯೂನಿಟ್ ಸ್ಟ್ಯಾಂಡಿಗೆ 950 ರೂಪಾಯಿ ಆದರೆ ಚಾರ್ಜ್ ಮಾಡಿದ್ರು. ಪವರ್ ಕೇಬಲ್ ಎಕ್ಸ್ಟ್ರಾ ಕೊಡಲ್ಲ. ಬಾಕ್ಸಲ್ಲಿ 3 ಮೀಟರ್ಸ್ ಬರುತ್ತೆ ಅಷ್ಟೇ. ಒಂದು ವೇಳೆ ನೀವು ಅದಕ್ಕಿಂತ ಎಕ್ಸ್ಟ್ಯಾಂಡ್ ಏನಾದರೂ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ 1 ಮೀಟರ್ಗೆ 130 ರೂಪಾಯಿ ಆದರೆ ಆಗುತ್ತೆ. ನಮಗೆ ಅರೌಂಡ್ 4 ಮೀಟರ್ ಆದರೆ ಆಯಿತು, ಅದಕ್ಕೆ 500 ರೂಪಾಯಿ ಆಯಿತು. ಓವರಾಲ್ ಆಗಿ 2880 ರೂಪಾಯಿ ಆಯಿತು ಟೋಟಲ್ಲು. ಈಗ ಈ ಬೆಲೆಗೆ ಈ AC ನ ಪರ್ಚೇಸ್ ಮಾಡ್ಬೋದಾ ಬೇಡವಾ, ಈ ACಯಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ನೋದು ಫುಲ್ ಡೀಟೇಲ್ಸ್ ಆದರೆ ತಿಳ್ಕೊಳ್ಳೋಣ. ಮೊದಲನೇದಾಗಿ AC ನಲ್ಲಿ ಕೂಲಿಂಗ್ ಕೆಪಾಸಿಟಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಕೂಲಿಂಗ್ ಕೆಪಾಸಿಟಿ ಈ AC ನಲ್ಲಿ 5000 ವಾಟ್ಸ್ ಬರುತ್ತೆ. ನೆಟ್ ಕೆಪಾಸಿಟಿ ನಮಗೆ ಅರೌಂಡ್ 1.428 ಬರುತ್ತೆ. ಸೊ 150 ಸ್ಕ್ವೇರ್ ಫೀಟ್ ರೂಮು ನಿಮಗೆ ಆರಾಮಾಗಾದ್ರೆ ಕೂಲ್ ಮಾಡುತ್ತೆ. ಇದರಲ್ಲಿ ಮ್ಯಾಕ್ಸ್ ಕೂಲಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ನಮಗೆ 6600 ವಾಟ್ಸ್ ಪವರ್ ಆದರೆ ಇರುತ್ತೆ. 5 ಸ್ಟಾರ್ ರೇಟಿಂಗ್ ಇರುತ್ತೆ. ಸೊ ಕರೆಂಟ್ ಬಿಲ್ ಕೂಡ ಸ್ವಲ್ಪ ನಮಗೆ ಕಮ್ಮಿನೇ ಬರುತ್ತೆ. ಇದರಲ್ಲಿ 100% ಕಾಪರ್ ಕಾಯಿಲ್ ಬರುತ್ತೆ. ಈ ಕಾಪರ್ಗೆ ಇವರು ಡ್ಯೂರಾಫಿನ್ ಅಲ್ಟ್ರಾ ಕೋಟಿಂಗ್ ಅಂತ ಹೆಸರಿಕ್ಕಿದ್ದಾರೆ. ಎಲ್ಲ ACಗಳಲ್ಲೂ ಈ ಥರ ಒಂದು ಕೋಟಿಂಗ್ ಕೊಡ್ತಾನೆ ಇರ್ತಾರೆ. ಬಟ್ ಅವ್ರು ಏನೇ ಹೆಸರಿಕ್ಕಿದ್ರು ಆ ಕೋಟಿಂಗ್ ನಮಗೆ ಬರುವ ಫಿನ್ಗಳಿಗೆ ಆ ಕಾಪರು ಸ್ವಲ್ಪ ತುಂಬ ದಿನ ಬಾಳಿಕೆ ಬರಲಿ ಅಂತೇಳಿ ನಮಗೆ ಆ ಕೋಟಿಂಗ್ನಂದ್ರೆ ಯೂಸ್ ಮಾಡ್ತಾರೆ. ಇದು ಸ್ಮಾರ್ಟ್ AC ಆಗಿರೋದ್ರಿಂದ ಸ್ಮಾರ್ಟ್ ಆ್ಯಪಿಂದ ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು. ಈ ಸ್ಯಾಮ್ಸಂಗ್ AC ಅವ್ರದ್ದು ಸ್ಮಾರ್ಟ್ ಥಿಂಗ್ಸ್ ಆ್ಯಪ್ ಅಂತ ಇರುತ್ತೆ. ಒಂದ್ಸರಿ ಫೋನಿಂದ ACಗೆ ಪೇರ್ ಮಾಡಿದ್ರೆ ನಾವು ಅದರಲ್ಲಿ ರಿಮೋಟಲ್ಲಿ ಏನೇನೆಲ್ಲ ಮಾಡ್ಬೋದು ಆ ಫ್ಯೂಚರ್ಸ್ನೆಲ್ಲ ನಾವು ಆ್ಯಪ್ ಮುಖಾಂತರನೇ ಯೂಸ್ ಮಾಡ್ಬೋದು. ಇದರಲ್ಲಿ ನಮಗೆ ವೆಲ್ಕಮ್ ಕೂಲಿಂಗ್ ಫ್ಯೂಚರ್ ಇರುತ್ತೆ. GPS ಏನಾದರೂ ಆನ್ ಆಗಿದ್ರೆ ನಿಮ್ಮ ಮನೆ ಸರೌಂಡಿಂಗ್ ಹತ್ರ ಏನಾದರೂ ಬರ್ತಾ ಇದ್ದೀರಾ ಅಂತ ಅಂದರೆ ಈ ಆಪ್ಷನ್ ಆನ್ ಮಾಡಿದರೆ ಅದೇ ಆಟೋಮೆಟಿಕ್ ಕೂಲ್ ಆಗಿರುತ್ತೆ. ಅಥವಾ ನೀವು ಇದನ್ನು ಬೇಕಾದ್ರೆ ಆಫೀಸಲ್ಲೇ ಆನ್ ಮಾಡ್ಕೋಬೋದು. ನೀವು ಆ್ಯಪ್ ಮುಖಾಂತರ ನೀವು ಎಲ್ಲಿಂದ ಬೇಕಾದರೂ ಈ AC ನೀವು ಕಂಟ್ರೋಲ್ ಮಾಡ್ಬೋದು. ಸೊ ನೀವು ಆಫೀಸಲ್ಲಿ ಏನಾದರೂ ಆನ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಮನೆಗೆ ಬಂದಿದ್ದ ತಕ್ಷಣ ಇದು ಕೂಲಾಗಿರುತ್ತೆ. ಇದರಲ್ಲಿ ಎನರ್ಜಿ ಮೂಡ್ ಅಂತ ಇರುತ್ತೆ. ಸೊ ಇದರಿಂದ ಕರೆಂಟ್ ಬಿಲ್ ಕಮ್ಮಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಕರೆಂಟ್ ಬಿಲ್ ಅನ್ನೋದು ನಾರ್ಮಲ್ ಆಗೇ ಬರುತ್ತೆ. ಈ AC ನಲ್ಲಿ ಗೂಗಲ್ ಅಲೆಕ್ಸಾ ಸಪೋರ್ಟ್ ಇರುತ್ತೆ. ಇದರಿಂದ ನಾವು ವಾಯ್ಸ್ ಕಮಾಂಡ್ ಮುಖಾಂತರ ನಾವು AC ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಈ AC ನಲ್ಲಿ 5-in-1 ಕನ್ವರ್ಟಬಲ್ ಇರುತ್ತೆ. ಸೊ ಇದರಿಂದ ನೀವು 40%, 60%, 80%, 120% ನೀವು ಇದನ್ನು ಯೂಸ್ ಮಾಡ್ಬೋದು. ಮ್ಯಾಕ್ಸಿಮಮ್ ಕೂಲಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಇದರಲ್ಲಿ ನಮಗೆ 120% ಇರುತ್ತೆ.
ಇದೇ ಹೈ ಕೆಪಾಸಿಟಿ. ಈ ಪರ್ಟಿಕ್ಯುಲರ್ ಮಾಡಲಲ್ಲಿ ನಮಗೆ ಈ ಸರಿ ಇವರು 4 ವೇ ಸ್ವಿಂಗ್ ಮೋಡ್ ಆಪ್ಷನ್ ಆದರೆ ತಂದಿದ್ದಾರೆ. ಆಲ್ಮೋಸ್ಟ್ ಕೆಲವೊಂದರಲ್ಲಿ ಸ್ಯಾಮ್ಸಂಗ್ ಮಾಡೆಲ್ನಲ್ಲೇ ಆಲ್ಮೋಸ್ಟ್ ಇವರು 4 ವೇ ಸ್ವಿಂಗ್ನ ಸ್ಕಿಪ್ ಮಾಡ್ತಾ ಇರ್ತಾರೆ. ಬಟ್ ಈ ಮಾಡಲಲ್ಲಾದರೆ ನಮಗೆ 4 ವೇ ಸ್ವಿಂಗ್ ಕೊಟ್ಟಿದ್ದಾರೆ. ಈ 4 ವೇ ಸ್ವಿಂಗ್ ಏನಿಲ್ಲ, ನಮಗೆ ಈ 4 ವೇ ಸ್ವಿಂಗ್ ಇಲ್ಲ ಅಂತ ಅಂದರೆ ನಮಗೆ ಒಂದೇ ಡೈರೆಕ್ಷನಲ್ಲೇ ಕೂಲಿಂಗ್ ಬರ್ತಾ ಇರುತ್ತೆ. ಒಂದು ವೇಳೆ 4 ವೇ ಸ್ವಿಂಗ್ ಆಪ್ಷನ್ ಇದ್ದರೆ ವರ್ಟಿಕಲ್ ಆಗು ಮತ್ತು ಹಾರಿಜೆಂಟಲ್ ಆಗಿ ಕೂಡ ನಮಗೆ ಕೂಲ್ ಆದರೆ ಆಗ್ತಾ ಇರುತ್ತೆ. ರಿಮೋಟ್ನಲ್ಲಿ ಎಲ್ಲ ಆಪ್ಷನ್ನು ಕೊಟ್ಟಿದ್ದಾರೆ. ಪವರ್ ಆಫು, ಆನು, ಟೆಂಪ್ರೇಚರ್ ಸೆಟ್ ಮಾಡ್ಬೋದು, 4 ವೇ ಸ್ವಿಂಗ್ ಇರುತ್ತೆ, ಮೋಡ್ಸ್ ಆಪ್ಷನ್ ಇರುತ್ತೆ, ಟೈಮ್ ಇರುತ್ತೆ, ಮತ್ತು ಫ್ಯಾನ್ ಸ್ಪೀಡು ಇನ್ಕ್ರೀಸ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ. ರಿಮೋಟ್ನಲ್ಲಿ ಇರಬೇಕಾದಂಥ ಎಲ್ಲ ಫ್ಯೂಚರು ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ 1 ಇಯರ್ ಪ್ರಾಡಕ್ಟ್ ವಾರಂಟಿ ಇರುತ್ತೆ ಮತ್ತು 10 ವರ್ಷ ನಮಗೆ ಕಂಪ್ರೆಸರ್ ವಾರಂಟಿ ಇರುತ್ತೆ. ಇನ್ನು ಕೂಲಿಂಗ್ ಟೆಸ್ಟ್ ಬಗ್ಗೆ ಮಾತನಾಡೋದಾದ್ರೆ ಇದರಲ್ಲಿ ನಮಗೆ ಕೂಲಿಂಗ್ ಟೆಸ್ಟು 120 ಸ್ಕ್ವೇರ್ ಫೀಟ್ ಇರೋ ರೂಮು ನಮಗೆ ಅರೌಂಡು ಒಂದು 13ರಿಂದ 15 ನಿಮಿಷದೊಳಗಡೆ ಫಾಸ್ಟ್ ಆಗಿ ಆದರೆ ಕೂಲಿಂಗ್ ಆಗುತ್ತೆ. ಇದು ಸ್ಟಾರ್ಟಿಂಗ್ ಮಾತ್ರ, ಬಟ್ ಲಾಂಗ್ ರನ್ನಲ್ಲಿ ನಮಗೆ ಬೆಟರ್ ಕೂಲಿಂಗ್ ಆದರೆ ಇರುತ್ತೆ. ಒಂದು ವೇಳೆ ನಿಮ್ಮ ರೂಮು 130 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಇದ್ದರೆ ಇನ್ನು ಸ್ವಲ್ಪ ಟೈಮ್ ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು. ಇನ್ನು AC-ನಲ್ಲಿ ನಾವು ಸೌಂಡ್ ನೋಡೋದಾದರೆ ನಮಗೆ ಇದರಲ್ಲಿ 46 dB ನಾಯ್ಸ್ ಆದರೆ ಇರುತ್ತೆ. ಇದನ್ನು ನೀವೇನಾದರೂ ಆಟೋ ಮೋಡಲ್ಲಿ ಯೂಸ್ ಮಾಡ್ತೀರಾ ಅಂತಂದರೆ ನಿಮಗೆ ಅಷ್ಟೊಂದು ಸೌಂಡ್ ಏನು ಬರಲ್ಲ. ಒಂದು ವೇಳೆ ನೀವು ಹೈ ಸ್ಪೀಡಲ್ಲಿ ಏನಾದರೂ ಜಾಸ್ತಿ ಏನಾದರೂ ಕೂಲಿಂಗ್ ಕೆಪಾಸಿಟಿ ಕೊಟ್ಟು ಯೂಸ್ ಮಾಡ್ತೀರಾ ಅಂತ ಅಂದರೆ ನಮಗೆ ನಾಯ್ಸ್ ಆದರೆ ಇರುತ್ತೆ. ಓವರಾಲ್ ಆಗಿ ನಾವು ಇದನ್ನು ಪರ್ಚೇಸ್ ಮಾಡ್ಬೋದಾ ಅಂತ ಅಂದರೆ, ಒಂದು ವೇಳೆ ನೀವು ಈ AC-ನ ತಗೋಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ಅಲ್ಲಿಂದ ಬೈ ಮಾಡ್ಬೋದು. ಬಿಫೋರ್ ದಟ್ ಇದರಲ್ಲಿರುವ ಕಾನ್ ಬಗ್ಗೆನೇ ತಿಳ್ಕೊಳ್ಳಿ. ಅದೇ PCB ವಾರಂಟಿ. ಇದರಲ್ಲಿ ನಮಗೆ ಕೇವಲ PCB ವಾರಂಟಿ 1 ಇಯರ್ ಮಾತ್ರ ಕೊಡ್ತಿದ್ದಾರೆ. ಆಫ್ಲೈನಲ್ಲಿ ಗೊತ್ತಿಲ್ಲ, ಬಟ್ ಇದು ಆನ್ಲೈನಲ್ಲಿ ನಮಗೆ ಇದು ಕೇವಲ 1 ವರ್ಷ ಮಾತ್ರನೇ ಕೊಡ್ತಾ ಇದ್ದಾರೆ. ನಾವು ಆಲ್ಮೋಸ್ಟ್ ಎಲ್ಲ AC ವಿಡಿಯೋಗಳಲ್ಲೂ 5 ವರ್ಷ PCB ವಾರಂಟಿ ಇದ್ದರೆ ಮಾತ್ರನೇ ತೊಗೊಳ್ಳಿ ಅಂತ ನಾವು ತುಂಬ ಸರಿ ಹೇಳಿದ್ದೀವಿ. ಒಂದು ವೇಳೆ ನಿಮಗೆ ಪರ್ಟಿಕ್ಯುಲರಾಗಿ ಸ್ಯಾಮ್ಸಂಗ್ ಬ್ರ್ಯಾಂಡಲ್ಲೇ ನಿಮಗೆ AC ಬೇಕು ಅಂತಿದ್ರೆ ಮಾತ್ರ ನಮಗೆ PCB ವಾರಂಟಿ ದೊಡ್ಡ ಮ್ಯಾಟ್ರ್ ಅಲ್ಲ ಅಂತ ಅಂದರೆ ನೀವು ಈ AC-ಗೆ ಹೋಗ್ಬೋದು. ಇನ್ನು ಈ AC ನಮಗೆ ಸ್ಮಾರ್ಟ್ ವೇರಿಯಂಟ್ ಆಗಿರೋದ್ರಿಂದ ಇದರ ಬೆಲೆ 47,500 ರೂಪಾಯಿ ಇದೆ. ಒಂದು ವೇಳೆ ನೀವು ನಾನ್ ಸ್ಮಾರ್ಟ್ ತೊಗೊತೀರಾ ಅಂತ ಅಂದರೆ ನಿಮಗೆ ಅರೌಂಡ್ 45,000 ರೂಪಾಯಿ ಆದರೆ ಆಗುತ್ತೆ ಇದರ ಬೆಲೆ. ಒಂದು ವೇಳೆ ನೀವು AC-ನ ಬ್ರ್ಯಾಂಡ್ನ ನೋಡಿ ನೀವೇನಾದ್ರು ಪರ್ಚೇಸ್ ಮಾಡ್ತೀನಿ ಅಂತ ಅಂದರೆ ಸ್ಮಾರ್ಟ್ AC-ನೇ ನೀವು ಪ್ರಿಫರ್ ಮಾಡಿ. ಯಾಕಂದರೆ ಒಂದು 2,500 ಆದರೆ ಜಾಸ್ತಿ ಇದೆ. ಸೊ ನೀವು ತೊಗೊತೀನಿ ಅಂತ ಅಂದರೆ ಸ್ಮಾರ್ಟ್ AC ಇರೋದೇ ತೊಗೊಳ್ಳಿ. ಒಂದು ವೇಳೆ ನಿಮಗೆ PCB ವಾರಂಟಿನೂ ನಿಮಗೆ ಮುಖ್ಯ ಆಗುತ್ತೆ ಅಂತ ಅಂದರೆ ನೀವು ಆರಾಮಾಗಿ ಇದನ್ನು ಸ್ಕಿಪ್ ಮಾಡಿ. ಇದಕ್ಕಿಂತ ಬೆಟರ್ AC-ಗಳಾದರೆ ಇದೆ. ಆ್ಯಂಡ್ ಇನ್ನೊಂದು, ನೀವೇನಾದರೂ ಒಂದು ಒಳ್ಳೆ AC-ನ ಬೈ ಮಾಡಬೇಕು, ನಮಗೆ ಬ್ರ್ಯಾಂಡೆಲ್ಲ ನಮಗೆ ಮುಖ್ಯ ಅಲ್ಲ, ನಾವು ಕೊಡ್ತಾ ಇರೋ ದುಡ್ಡಿಗೆ ಒಂದು ಒಳ್ಳೆ AC ಬೇಕು ಅಂತ ಅಂದರೆ ನೆಕ್ಸ್ಟ್ ವಿಡಿಯೋ ನಾವು ಯಾವ AC 1.5 ಟನ್ನಲ್ಲಿ 5 ಸ್ಟಾರ್ ರೇಟಿಂಗ್ ಹೊಂದಿರುವಂಥ ಯಾವ AC ಬೆಟರ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಫುಲ್ ಕಂಪೇರ್ ವಿಡಿಯೋ ಆದರೆ ಮಾಡ್ತಾ ಇದ್ದೀವಿ. ಆ ವಿಡಿಯೋನ ಒಂದು ಸರಿ ಚೆಕ್ ಮಾಡಿ. ಅದರಲ್ಲಿ ನಾವು ಡಿಸ್ಕ್ರಿಪ್ಷನಲ್ಲಿ 1 ಬೈ 1 ಎಲ್ಲ ಲಿಂಕ್ಗಳನ್ನಾದರೆ ಕೊಟ್ಟಿರ್ತೀವಿ. ನೀವು ಅಲ್ಲಿಂದ ಆದರೆ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.